ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಎಲ್ರ ಮನೇಲೂ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಶ್ರಾವಣ ಅಂತ ಅಂದ ತಕ್ಷಣ ವರಮಹಾಲಕ್ಷ್ಮಿ ಹಬ್ಬನ ನಾವು ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕಂತ ಹೇಳ್ಬಿಟ್ಟು ಡೆಕೋರೇಷನ್‌ನ ಹೀಗಿರ್ಲಿ, ಹಾಗಿರ್ಲಿ ಅಂತ ಅನ್ಕೊಂಡು ಸಿಕ್ಕಾಪಟ್ಟೆ ದಿನದಿಂದನೇ ಪ್ಲಾನ್ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ತುಂಬಾನೇ ಗ್ರ್ಯಾಂಡ್ ಅಂದ್ರೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡುವಂತಹ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಮೊದಲನೇದಾಗಿ ನಿಂತ್ಬಿಟ್ಟಿರತ್ತೆ. ಸೊ ಹೆಣ್ಮಕ್ಳಿಗಂತೂ ಮನೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಸೂಪರ್ ಆಗಿರುವಂತಹ ಸೀರೆನ ತಗೊಳೋದ್ರವರೆಗೂ ಖುಷಿನೋ ಖುಷಿ. ಹಬ್ಬ ಬಂದ್ಬಿಡ್ತು, ನಾಳೆ ಅಂದ್ರೆ ನಾಡಿದ್ದಾದ್ರೆ ಇನ್ 3 ಡೇಸ್ 4 ಡೇಸ್ ಅಂತ ಹೇಳ್ಬಿಟ್ಟು ವಾರ 15 ದಿವಸದಿಂದನೇ ಸಿಕ್ಕಾಪಟ್ಟೆ ಪ್ಲಾನ್ ಮಾಡ್ಕೊಂಡು ರೆಡಿ ಮಾಡ್ತಾ ಇರ್ತಾರೆ. ಸೊ ಹಾಗೆ ಈ ಹಬ್ಬಗಳಲ್ಲಿ ಕರದ ತಿಂಡಿಗಳನ್ನ ಮಾಡೋದು ಅಂದ್ರೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಕರ್ಜಿಕಾಯಿ, ಕಜ್ಜಾಯ, ರವೆ ಉಂಡೆ, ಕೊಬ್ಬರಿ ಮಿಠಾಯಿ. ಸೊ ಎಲ್ಲವನ್ನು ತುಂಬಾ ಅಂದ್ರೆ ತುಂಬಾ ಶ್ರದ್ಧೆಯಿಂದ ಮಾಡ್ತೀವಿ. ಹಾಗೆ ಮನೆಯಲ್ಲಿ ಬಾಯಿ ರುಚಿ ಕೂಡ ಮಾಡ್ಕೊಂತೀವಿ. ಸೊ ಈ ಒಂದು ಹಬ್ಬದಲ್ಲಿ ನಾನು ಕೂಡ ಕರ್ಜಿಕಾಯಿನ ಮಾಡ್ತಾ ಹೋಗಿದ್ದೆ. ಅದನ್ನ ಹೇಗ್ ಮಾಡ್ದೆ ಅಂತ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಅನಿಸಿಕೆನ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಒಂದು ಪುಟ್ಟದಾಗಿ ಲೈಕ್ ಕೊಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡ್ಕೊಂಡು ಬನ್ನಿ. ಸೊ ಫಸ್ಟ್ ನಾನು ಆಗ್ಲೇ ಮೈದಾ ಹಿಟ್ಟನ್ನ ನನಗೆ ಎಷ್ಟು ಬೇಕು, ನಾನು ಏನ್ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನೋ ಆ ಪ್ರಮಾಣದಲ್ಲಿ ಅಂದ್ರೆ ಒಂದು 4ರಿಂದ 5 ಚಪಾತಿ ಆಗುವಷ್ಟು ನಾನು ಬರೀ ಮೈದಾ, ಅದಕ್ಕೆ ಸ್ವಲ್ಪ ಉಪ್ಪು, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆನ ಹಾಕಿ ನಾನು ಅದನ್ನ ನೀಟಾಗಿ ಕಲಸಿ ಎತ್ತಿಟ್ಕೊಂತಾ ಇದ್ದೀನಿ. ಇನ್ನೊಂದ್ ಕಡೆ ಎಳ್ಳನ್ನ ತಗೊಂಡು ನಾನು ಚೆನ್ನಾಗಿ ಅದನ್ನ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಎಳ್ಳು ಕಪ್ಪಗಿದ್ದು ಅದನ್ನ ತೊಳೆದು ಮನೇಲೆ ರೆಡಿ ಮಾಡ್ಕೊಂತೀವಲ್ಲ, ಅದ್ರಲ್ಲಂತೂ ವಿಪರೀತ ರುಚಿಯಾಗಿರುವಂತಹ ಕರ್ಜಿಕಾಯಿ ರೆಡಿ ಆಗ್ಬಿಡುತ್ತೆ. ಅಮ್ಮ ಕೊಟ್ ಕಳ್ಸಿದ್ ಎಲ್ಲ ಅದು ಫುಲ್ ಖಾಲಿ ಆಗಿತ್ತು ಅಂತ ಹೇಳಿ ನಾನು ಅಂಗಡಿಯಿಂದನೇ ಬಿಳಿ ಎಳ್ಳನ್ನ ತಗೊಂಡ್ ಬಂದು ಅದನ್ನ ಹೀಗೆ ಡ್ರೈ ರೋಸ್ಟ್ ಮಾಡ್ಕೊಂತಾ ಇದ್ದೀನಿ. ಸೊ ಒಂದು ಅರ್ಧದಷ್ಟು ನಾನು ಕೊಬ್ಬರಿನ ತಗೊಂಡಿದ್ದೀನಿ. ಕೊಬ್ಬರಿನ ಕಟ್ ಮಾಡಿ ತಗೊಂಡು ಯೂಸ್ ಮಾಡಿ. ಯಾಕೆಂದ್ರೆ ಕೊಬ್ಬರಿ ಒಳಗಡೆ ಏನಾದ್ರೂ ಕೆಟ್ಟೋಗಿದ್ರೆ ಅದು ನಾವು ಮಾಡಿರೋಂತಹ ತಿಂಡಿ ಸಂಪೂರ್ಣವಾಗಿ ಹಾಳಾಗತ್ತೆ. ಇಲ್ಲ ಅಂತ ಅಂದ್ರೆ ನಾವು ಮಾಡಿರೋ ರುಚಿನೇ ಚೇಂಜ್ ಆಗ್ಬಿಡತ್ತೆ. ಇಲ್ಲ ನಾವು ತಗೊಂಡು ಅದಷ್ಟು ಕೈ ನೋವು ಮಾಡ್ಕೊಂಡು ತುರ್ದಿರ್ತೀವಲ್ವಾ, ಅದೆಲ್ಲ ಕೂಡ ವೇಸ್ಟ್ ಆಗೋಗ್ಬಿಡತ್ತೆ. ಸೊ ಹಾಗಾಗಿ ಕೊಬ್ಬರಿನ ಕಟ್ ಮಾಡಿ ಯೂಸ್ ಮಾಡೋದು ಬೆಟರ್. ಸೊ ನಾನಿಲ್ಲಿ ಸಣ್ಣ ಸಣ್ಣಗೆ ತುರಿ ಬರೋ ತರ ನಾನು ಕೊಬ್ಬರಿನ ತುರ್ಕೊಂಡಿದ್ದೀನಿ ನೀಟಾಗಿ. ಅದೇ ಒಂದು ಆ ತಟ್ಟೆನಲ್ಲಿ ನಾನು ಮತ್ತೆ ಇನ್ನೊಂದು ಅರ್ಧದಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ. ಒಂದು ಹಚ್ಚ ಬೆಲ್ಲದಲ್ಲಿ ಅರ್ಧ ಬೆಲ್ಲನ ನಾನು ನೀಟಾಗಿ ತುರ್ಕೊಂಡಿದ್ದೀನಿ. ಇಲ್ಲ ಅಂತ ಅಂದ್ರೆ ಜಜ್ಜಿ ಕೂಡ ನಾವು ಬೆಲ್ಲನ ಯೂಸ್ ಮಾಡ್ಬೋದು. ಅಲ್ಲಲ್ಲೇ ಸಿಗುತ್ತೆ. ನಾವ್ ಈ ತರ ನೀಟಾಗಿ ಇದನ್ನ ಫೈನ್ ಆಗಿ ಚಾಪ್ ಆಗೋ ತರ ನಾವು ತುರ್ಕೊಂಡ್ರೆ ನೀಟಾಗಿ, ಸೊ ಅದು ಎಲ್ಲಾ ಕಡೆ ಮಿಕ್ಸ್ ಮಾಡ್ಲಿಕ್ಕೆ ನಮ್ಗೆ ಯೂಸ್ ಆಗತ್ತೆ. ಅಲ್ಲಲ್ಲೇ ಅದು ಕಾಯಿ ಬೆಲ್ಲ ತರ ಸಿಗಲ್ಲ. ಸೊ ತಿನ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ಸೊ ನಾನಿಲ್ಲಿ ಫಸ್ಟ್ ಒಂದ್ 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಕಡ್ಲೆನ ಅಂದ್ರೆ ಪುಟಾಣಿನ ಹಾಕೊಂಡು ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನ ಒಂದ್ ಬೌಲ್ಗೆ ಹಾಕೊಂಡಿದೀನಿ. ನಾನಿಲ್ಲಿ ಎಳ್ಳನ್ನು ಕೂಡ ಅದೇ ಒಂದು ಜಾರಲ್ಲಿ ಹಾಕೊಂಡು ಗ್ರೈಂಡ್ ಮಾಡಿ ನಾನು ಅದು ಕಡಲೆ ಹಿಟ್ಟಿಗೆ ಸೇರಿಸ್ಕೊಂತಾ ಇದ್ದೀನಿ. ಇದಕ್ಕೆ ನಾನು ಆಗ್ಲೇ ತುರಿದಿಟ್ಟಿರುವಂತಹ ಕೊಬ್ಬರಿನ ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಒಂದ್ 4ರಿಂದ 5 ಏಲಕ್ಕಿನ ಕೂಡ ಹಾಕೊಂಡು ನೀಟಾಗಿ ಅದನ್ನ ಚೆನ್ನಾಗಿ ಪೌಡರ್ ತರ ಮಾಡಿ ಅದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಅದನ್ನ ಕೂಡ ನಾನು ಸೇರಿಸ್ಕೊಂಡ್ ಆದ್ಮೇಲೆ ತುರಿದಿಟ್ಟಿರುವಂತಹ ಬೆಲ್ಲನ ಸೇರಿಸ್ಕೊಂತಾ ಇದ್ದೀನಿ. ನಾನು ಅರ್ಧ ಹಚ್ಚು ಆಗೋವಷ್ಟು ಅಂದ್ರೆ ಉಂಡೆ ಬೆಲ್ಲದಲ್ಲಿ ಅರ್ಧದಷ್ಟು ಏನ್ ತುರ್ಕೊಂಡಿದ್ನೋ ಅದರಲ್ಲಿ ಸ್ವಲ್ಪ ಪ್ರಮಾಣನ ಮಿಕ್ಸಿ ನಾನು ಫಸ್ಟ್ ಹಾಕಿ ಚೆನ್ನಾಗಿ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಸ್ವಲ್ಪ ಪ್ರೆಸ್ ಮಾಡೋ ತರ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ಆ ಬೆಲ್ಲದ ಅಂಶ ಎಲ್ಲಾ ಪೌಡರ್ಗೂ ಕೂಡ ನೀಟಾಗಿ ಇಳಿಯುತ್ತೆ. ಹಾಗಾಗಿ ಸ್ವಲ್ಪ ಸ್ವೀಟ್ ಕಡಿಮೆ ಅಂತ ಅನ್ನಿಸ್ತು ಅಂದ್ಬಿಟ್ಟು ನಾನು ತುರಿದಿರೋದು ಇನ್ ಸ್ವಲ್ಪ ಏನ್ ಎತ್ತಿಟ್ಟಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಟೇಸ್ಟ್ ನ ನೋಡ್ಕೋಬಹುದು. ಇಲ್ಲಿ ನೋಡೋ ಅಂತರ ಆಗಿದ್ರೆ, ಇಲ್ಲ ನಾವು ದೇವ್ರಿಗೆ ಮಾಡ್ತಾ ಇರೋದು ನಾವು ಹೆಂಜಲ್ ಮಾಡಲ್ಲ ಅಂತ ಅಂದ್ರೆ ಸೊ ನಾವು ಎಷ್ಟು ಬೇಕೋ ಅಷ್ಟೇ ಅಂದ್ರೆ ತಟ್ಟೆಗೆ ತುಂಬುವಷ್ಟು ಎಷ್ಟು ಬೇಕೋ ಅಷ್ಟನ್ನು ನಾನು ಎತ್ತಿಟ್ಟು ಆಮೇಲೆ ರುಚಿನ ನೋಡ್ಕೋಬಹುದು. ಸೊ ನಾನು ಇಲ್ಲಿ ಸೇಮ್ ಅದೇ ಪ್ರೊಸೀಜರ್ ಅಲ್ಲಿ ಮಾಡಿರೋದು. ಫಸ್ಟ್ ದೇವ್ರಿಗೆ ಅಂತ ಹೇಳಿ ನೈವೇದ್ಯಕ್ಕೆ ತೆಗೆದ ಆದ್ಮೇಲೆ ರುಚಿನ ನೋಡಿ ಆಡ್ ಮಾಡ್ಕೊಂಡಿದ್ದು. ಸೊ ನಾನಿಲ್ಲಿ ಒಂದು ಚಪಾತಿನ ಸ್ವಲ್ಪ ದಪ್ಪ ಉಂಡೆಯನ್ನಾಗಿ ತಗೊಂಡು ಏನು ನಾನು ಮೈದಾ ಹಿಟ್ಟಿನ ಕಲಸಿಟ್ಟಿದ್ದೆ ಅದನ್ನ ಹೀಗೆ ಲಟ್ಟಿಸ್ಕೊಂತಾ ಇದ್ದೀನಿ ನೀಟಾಗಿ. ನನ್ನ ಹತ್ರ ಈ ಒಂದು ಕರ್ಜಿಕಾಯಿ ಮಾಡೋ ಅಂತಹ ಶೇಪ್ ಬರುತ್ತಲ್ಲ ಅದು ಪ್ಲೇಟ್ಸ್ ಇರ್ಲಿಲ್ಲ. ಸೊ ಹಾಗಾಗಿ ಒಂದು ಶಾರ್ಪ್ ಆಗಿರುವಂತಹ
ಕ್ಯಾಪ್‌ನ ತಗೊಂಡಿದ್ದೀನಿ. ಬಾಕ್ಸ್‌ದು ಕ್ಯಾಪ್ ತಗೊಂಡು ಅದನ್ನ ಹಾಕಿ ಅದಕ್ಕೆ ಬೇಕಂದ್ರೆ ಸ್ವಲ್ಪ ಪುಟ್ಟದಾಗೋ ಅಥವಾ ದೊಡ್ಡದಾಗೋ ಸೈಜ್ ನೋಡ್ಕೊಂಡು ನೀವು ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡು, ನಾನು ರೆಡಿ ಮಾಡಿ ಇಟ್ಟಿರೋಂತಹ ಕರ್ಜಿಕಾಯಿ ಒಳಗಡೆ ಫಿಲ್ಲಿಂಗ್ ಏನ್ ರೆಡಿ ಮಾಡಿಟ್ಟಿದ್ದೆ ಅದನ್ನ ಅದಕ್ಕೆ ಹಿಡಿಯೋವಷ್ಟು ಅಂದ್ರೆ 1.5 ಟೇಬಲ್ ಸ್ಪೂನ್ ಅಷ್ಟನ್ನ ಹಾಕಿದ್ದೀನಿ. ಅದನ್ನ ಹಾಕಿ ನೀಟಾಗಿ ಅದು ಸೀಲ್ ಆಗೋ ತರ ಎಡ್ಜಸ್‌ನ ಕವರ್ ಮಾಡಿದ್ದೀನಿ. ಸೊ ಮೈದಾ ಹಿಟ್ಟು ಆಗಿರೋದ್ರಿಂದ ಬೇಗ ಅದು ಅಂಟು ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ನೀರನ್ನೆಲ್ಲ ಏನು ನಾನು ಅದನ್ನ ಹಚ್ತಾ ಇಲ್ಲ. ಸೊ ಹಿಟ್ಟನ್ನೇ ಸ್ವಲ್ಪ ಮಿದುವಾಗಿ ನಾನು ಕಲ್ಸ್ಕೊಂಡಿದ್ದೆ. ನೀವು ಗಟ್ಟಿಯಾಗಿ ಕಲ್ಸ್ಕೊಂಡಿದೀನಿ ಅಂಟ್ತಾ ಇಲ್ಲ ಅಂದ್ರೆ ಆ ಎಡ್ಜಸ್‌ಗೆ ಸ್ವಲ್ಪ ನೀರನ್ನ ಹಚ್ಚಿ ನೀವು ಕವರ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಅದು ಸೀಲ್ ಆಗ್ಬಿಡತ್ತೆ. ಸೊ ಒಂದು ಫೋರ್ಕ್ ಸಹಾಯದಿಂದ ನಾನು ಎಡ್ಜಸ್ ಸ್ವಲ್ಪ ಡಿಸೈನ್ ಆಗಿ ಕಾಣ್ಲಿ ಅಂತ ಹೇಳಿ ಈ ಒಂದು ಶೇಪ್ ಅಲ್ಲಿ ಮಾಡ್ತಾ ಇದೀವಿ. ಅಥವಾ ನಾವು ಕೈಯಲ್ಲೇ ಕೂಡ ನೀಟಾಗಿ ಅದನ್ನ ಫೋಲ್ಡ್ ಮಾಡ್ಬೋದು. ಸೊ ಇದೇ ಒಂದು ಮಾದರಿನಲ್ಲಿ ನಾನು ಎಲ್ಲ ಅಂದ್ರೆ ನಾನ್ ಮಾಡಿರೋಂತಹ ಅದಷ್ಟನ್ನು ರೆಡಿ ಮಾಡಿ ನೋಡಿ. ಫಸ್ಟ್ ಮತ್ತೆ ನಾನು ಇನ್ನೂ ಒಂದು ಸೇಮ್ ಅದೇ ಪ್ರೊಸೀಜರ್ ಅಲ್ಲಿ ತಗೋತಿದ್ದೀನಿ. ಒಂದು ನಾವು ಕಟ್ ಮಾಡ್ಕೊಂಡಿರುವಂತಹ ಶೀಟ್‌ಗೆ ಎಷ್ಟು ಆಗುತ್ತೋ ಅಷ್ಟನ್ನ ಫಿಲ್ಲಿಂಗ್ ಪೌಡರ್‌ನ ನಾನು ಫಿಲ್ ಮಾಡ್ಕೊಂತಾ ಇದ್ದೀನಿ. ಅಂದ್ರೆ ಏನ್ ನಾನು ರೆಡಿ ಮಾಡಿ ಇಟ್ಟಿದ್ದೆ ಅಲ್ವಾ ಎಳ್ ಪುಡಿ, ಅದನ್ನ ನಾನು ಅದ್ರೊಳಗಡೆ ಸೇರಿಸಿ ಎಡ್ಜಸ್‌ನ ಹೀಗೆ ಕವರ್ ಮಾಡ್ಕೊಂಡು ಮತ್ತೆ ಫೋರ್ಕ್ ಸಹಾಯದಿಂದ ಒಂದು ಶೇಪ್ ಕೊಟ್ಕೊಂತಾ ಇದ್ದೀನಿ ಅಷ್ಟೇ. ತುಂಬಾ ಈಸಿ ಆಗುತ್ತೆ. ನಮಗೆ ಫೋಲ್ಡ್ ಮಾಡಕ್ ಬರಲ್ಲ, ನಮ್ಮ ಮನೆಯಲ್ಲಿ ಆ ಕರ್ಜಿಕಾಯಿ ಮಾಡೋ ಅಂಥದ್ದು ಬಾಕ್ಸ್ ಇಲ್ಲ ಅಂತ ಅಂದ್ರೆ ಈ ಒಂದು ಶೇಪ್ ಅಲ್ಲಿ ನೀವು ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದೇ ತರಾನೇ ಇರುತ್ತೆ. ಸಿಕ್ಕಾಪಟ್ಟೆ ಎರಡು ಕಡೆ ನಾನು ಮಾಡ್ಕೋಬೇಕಾಗತ್ತೆ ಈ ತರ. ಸ್ವಲ್ಪ ಟೈಮ್ ಒಂಚೂರು ಜಾಸ್ತಿ ಬೇಕಾಗತ್ತೆ ಅಷ್ಟೇ. ನೋಡಿ, ಎಲ್ಲವನ್ನು ನನಗೆ ಒಂದು ಪ್ಲೇಟ್‌ಗೆ ರೆಡಿ ಮಾಡಿ ಇಟ್ಕೊಂಡು ಚೆನ್ನಾಗಿ ಅದನ್ನ ಜೋಡಿಸ್ಕೊಂತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟ್ ಚೆನ್ನಾಗಿ ಬಂದಿದೆ ಅಲ್ವಾ? ಸೇಮ್ ಆ ಬಾಕ್ಸ್ ಇಂದ ಮಾಡೋದು ಹೇಗ್ ಬರುತ್ತೆ ಅದೇ ತರಾನೇ ಬಂದ್ಬಿಡತ್ತೆ. ಸೊ ಹೀಗೆ ರೆಡಿ ಮಾಡಿಟ್ಟು ಎಲ್ಲ ನೀಟಾಗಿ ಆದ್ಮೇಲೆ ನಾವು ಅದನ್ನ ಒಂದು ಕಾದಿರೋ ಎಣ್ಣೆಲಿ ಕರಿಬೇಕಾಗತ್ತೆ. ಸೊ ನಾನು ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಅಂತ ಫಸ್ಟ್ ಎಣ್ಣೆ ಇಟ್ಟಿದ್ದೆ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿತ್ತು. ಸೊ ಹಾಗಾಗಿ ನಾನು ಎಲ್ಲವನ್ನು ಹಾಕಿದ್ದೀನಿ. ಅಂದ್ರೆ ಒಂದು 7, 8 ಒಂದೊಂದೇ ಸಲ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಫಾಸ್ಟ್ ಆಗಿ ಆಗತ್ತೆ ಅಂತ ದೊಡ್ಡ ಬಾಣ್ಲಿನಲ್ಲಿ ಇಟ್ಟು ಫಾಸ್ಟ್ ಆಗಿ ನೀಟಾಗಿ ಅದನ್ನ ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಅದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಅದನ್ನ ಫ್ರೈ ಮಾಡ್ಬೇಕಾಗತ್ತೆ. ಸೊ ಬೇಗ ತೆಗೆದ್ವಿ ಕಲರ್ ವೈಟೇ ಇರ್ಲಿ ಅಂತ ಅಂದ್ರೆ ಸ್ವಲ್ಪ ಹೊತ್ತು ಆದ್ಮೇಲೆ ಅದು ಒಳಗಡೆ ನಾವು ಆಯಿಲ್ ಐಟಮ್ಸ್ ಹಾಕಿರೋದ್ರಿಂದ ಎಲ್ಲ ಸ್ವಲ್ಪ ಮೆತ್ತಗಾಗ್ಬಿಡತ್ತೆ. ಸೊ ಈ ಒಂದು ಕಲರ್ಗೆ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡಿ ತೆಗೆದ್ವಿ. ನಾವು ತುಂಬಾ ದಿನ ಅಂದ್ರೆ ಒಂದು 15 ಡೇಸ್ ಇಟ್ರು ಕೂಡ ಅದಷ್ಟೇ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ. ಒಂದು ಬಾಕ್ಸ್ ಏರ್ ಟೈಟ್ ಕಂಟೈನರ್ ನಲ್ಲಿ ಹಾಕ್ಬಿಟ್ಟು ಇಟ್ರೆ ನೀಟಾಗಿ ಅದು ಅದೇ ಒಂದು ಕ್ರಿಸ್ಪಿನೆಸ್ ಅಲ್ಲಿ ಇರುತ್ತೆ. ಸೊ ನಾನು ಇನ್ನೊಂದು ಬ್ಯಾಚನ್ ಕೂಡ ಇದೇ ತರ ರೆಡಿ ಮಾಡ್ಕೊಂತಾ ಇದ್ದೀನಿ. ನನ್ ಮಗನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಈ ಒಂದು ರೀತಿ ಮಾಡಿರೋದು ಅಲ್ವಾ ಜನ? ಎಷ್ಟಿಷ್ಟ ಆಯ್ತು ನಿನ್ಗೆ? ಜಾಸ್ತಿ. ಎಷ್ಟ್ ತಿಂತೀಯ ಒಂದೊಂದ್ಸಲ? 5, 6 ತಿಂತೀನಿ. 2, 3 ತಿಂದ್ಬಿಡ್ತೀಯ ಅಲ್ವಾ? ಹ್ಮ್. ಒಂದ್ ಕೊಟ್ರೆ ಸಮಾಧಾನ ಆಗಲ್ಲ. 2, 3 ತಗೊಂಡ್ ತಿಂತಾ ಇರ್ತಾನೆ ಅವನು. ಅಷ್ಟು ಇಷ್ಟ ಆಗ್ಬಿಟ್ಟಿದೆ. ಸೊ ನಾನ್ ಪುಟಾಣಿಗ್ ಮಾಡ್ಕೊಂಡಿರೋದ್ರಿಂದ ಅವ್ನ್ಗೆ ಇಷ್ಟಪಟ್ಟು ತಿನ್ನೋ ತರ ಚೆನ್ನಾಗಿರುತ್ತೆ. ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದಿಷ್ಟು ಆದ್ಮೇಲೆ ಹಬ್ಬದ ದಿನ ಬಂದೇ ಬೀಳ್ತು. ಸೊ ನಮ್ಮನೆಯಲ್ಲಿ ನಮ್ಮನೆಯವ್ರು ಕೂಡ ಡ್ಯೂಟಿ ಅಂತ ಹೊರಟೋದ್ರು. ನಾವು ಕೂಡ ಊರಿಗೆ ಹೋಗಕ್ಕಾಗ್ಲಿಲ್ಲ. ಊರಿಗೆ ಹೋಗೋದಕ್ಕೆ ಅಂತ ಅನ್ಕೊಂಡೆ ಪ್ಲಾನ್ ಆಗಿತ್ತು. ಸೊ ಆದ್ರೆ ನನ್ ಮಗನ್ಗೆ ಒಂದು ಆಕ್ಟಿವಿಟೀಸ್ ಇತ್ತು. ಸಾಟರ್ಡೆ ನಾವು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಊರಿಗೆ ಹೋಗೋಂತಹ ಪ್ಲಾನ್ ಕೂಡ ಕ್ಯಾನ್ಸಲ್ ಮಾಡಿದ್ವಿ. ಮನೇಲಿ ಸಿಂಪಲ್ ಆಗಿ ನಾನು ಪೂಜೆ ಮಾಡ್ಬೇಡೋಣ ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ ಇಲ್ಲಿ ಲಕ್ಷ್ಮಿ ಕೂರ್ಸೋದಕ್ಕೆ ಆಗಲ್ಲ. ಸೊ ಒಂದ್ ವರ್ಷ ಊರಲ್ಲಿ ಇರ್ತೀವಿ, ಒಂದ್ ವರ್ಷ ಇಲ್ಲಿರ್ತೀವಿ. ಇಲ್ಲಿ ಅಲ್ಲಿ ಎರಡೂ ಕಡೆ ನಾವು ಬ್ಯಾಲೆನ್ಸ್ ಮಾಡೋದ್ರಿಂದ ಊರಲ್ಲಿ ಒಂದೊಂದ್ ಹತ್ರ ಪೂಜೆ ಮಾಡಿ ಒಂದ್ ವರ್ಷ ಪೂಜೆ ಮಾಡೋದು, ಒಂದ್ ವರ್ಷ ಗ್ಯಾಪ್ ಕೊಡೋದು ಈ ತರ ಮಾಡ್ಬಾರ್ದು ಅಂತ ಹೇಳಿ ನಾನು ಲಕ್ಷ್ಮಿ ಕೂರ್ಸೋದಿಲ್ಲ. ಸೊ ಹಾಗಾಗಿ ಊರಿಗೂ ಹೋಗಕ್ ಆಗ್ಲಿಲ್ಲ ಅಂತ ಹೇಳಿ ಸಿಂಪಲ್ ಆಗಿ ಮನೆಯಲ್ಲೇ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೆ. ನೋಡಿ, ನಾವು ತುಂಬಾ ಫಸ್ಟ್ ಮಾಡುವಂತಹ ಕೆಲ್ಸ ಬಾಗ್ಲಿಗೆ ರಂಗೋಲಿ ಹಾಕೋದಲ್ವಾ? ಅದೆಲ್ಲವನ್ನು ಮುಗಿಸ್ಕೊಂಡು ಸಿಂಪಲ್ ಆಗಿ ನಾನೇ ತೋರಣ ಕಟ್ಬಿಟ್ಟಿದೀನಿ. ಎಲ್ಲ ಕೆಲ್ಸ ಎಲ್ಲ ಮುಗಿಸಿ ಅಡ್ಗೆ ಮಾಡೋಣ ಅಂತ ಸ್ನಾನನು ಮುಗಿಸ್ಕೊಂಡು ಬಂದು ರೆಡಿಯಾಗಿ ಚೆನ್ನಾಗಿ ರೆಡಿಯಾಗಿ ಬಂದು ಸ್ನಾನ ಕೂಡ ಎಲ್ಲ ಆದ್ಮೇಲೆ ಪೂಜೆಗಿಂತ ಮುಂಚೆ ನೈವೇದ್ಯಕ್ಕೆ ಏನಾದ್ರು ರೆಡಿ ಮಾಡ್ಕೋಬೇಕಲ್ಲ. ಹಾಗಾಗಿ ಸೊ ಟಿಫನ್ಗೂ ಆಗತ್ತೆ, ನೈವೇದ್ಯಕ್ಕೆ ಆಗತ್ತೆ ಅಂತ ಹೇಳಿ ಪುಳಿಯೋಗರೆನ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾಯ್ತು. ಹಾಗೆ ಮೊಸರನ್ನ ಕೂಡ ಮಾಡಿ ಅದನ್ನು ಕೂಡ ನೈವೇದ್ಯಕ್ಕೆ ಅಂತ ಎತ್ತಿಟ್ಕೊಂಡೆ. ಹಾಗೆ ಸ್ವಲ್ಪ ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿರೋದು ಅಕ್ಕಿನಲ್ಲಿ ಏನಾದ್ರೂ ಸಿಹಿ ಮಾಡಿದ್ರೆ
ಮಾಡಿದ್ರೆ ಇಷ್ಟ ಆಗತ್ತೆ ಅಂತ ಹೇಳಿ ನಾನು ಅಕ್ಕಿ ಪಾಯಸ ಮಾಡಿದ್ರೆ ಯಾರಿಗೂ ನಮ್ಮನೇಲಿ ಇಷ್ಟ ಆಗಲ್ಲ. ಹಾಗಾಗಿ ಅದನ್ನೇ ಸ್ವಲ್ಪ ಸ್ವೀಟ್ ಪೊಂಗಲ್ ತರ ಮಾಡ್ಕೊಂಡಿದ್ದೀನಿ. ಹಾಗೆ ಹೆಸರು ಬೇಳೆನ ರೆಡಿ ಮಾಡ್ಕೊಂಡೆ, ಮತ್ತೆ ಕಡಲೆಕಾಳು ಹುಸ್ಲಿನ ಕೂಡ ರೆಡಿ ಮಾಡ್ಕೊಂಡೆ. ಅದು ಕೂಡ ನೈವೇದ್ಯಕ್ಕೆ ಲಕ್ಷ್ಮಿಗೆ ಇಷ್ಟ ಆಗತ್ತೆ ಅಂತ ಹೇಳಿ. ಹಾಗೆ ಮಾಡಿಟ್ಟಿರುವಂತಹ ಚಕ್ಲಿ, ಸೊ ಕರ್ಜಿಕಾಯಿ ಎಲ್ಲವನ್ನು ನೈವೇದ್ಯ ತಟ್ಟೆ ರೆಡಿ ಮಾಡಿ ಇಟ್ಕೊಂಡು ಸಿಂಪಲ್ ಆಗಿ ನಾನು ಇಲ್ಲೇ ಪೂಜೆನೂ ಕೂಡ ಮಾಡಿ ಮುಗಿಸಿದ್ದಾಯ್ತು. ಸೊ ಲಕ್ಷ್ಮಿ ಪೂಜೆ ಮಾಡ್ಬೇಕು ಅಂತ ಅಂದ್ರೆ ದುಡ್ಡು, ಕಾಸು, ಒಡವೆ ಎಲ್ಲವನ್ನು ಇಟ್ಟು ಲಕ್ಷ್ಮಿ ಕೂರಿಸಿ ಮಾಡಿದ್ರೆ ತುಂಬಾ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ. ಸೊ ನಾನ್ ಲಕ್ಷ್ಮಿನ ಕೂರಿಸ್ತಲೇ ಇರೋದ್ರಿಂದ ಸೊ ಹೀಗೆ ಪುಟ್ಟದಾಗಿ ಲಕ್ಷ್ಮಿಗೆ ಇಷ್ಟ ಆಗುವಂತಹ ಕೆಲವೊಂದು ಥಿಂಗ್ಸ್ಗಳನ್ನ ಅಂದ್ರೆ ವಸ್ತುಗಳನ್ನ ಇಟ್ಟು ಅದಕ್ಕೆ ಕೂಡ ನೀಟಾಗಿ ಪೂಜೆ ಮಾಡಿ ಎತ್ತಿಟ್ಟಿದ್ದೆ. ಸೊ ಅದಾದ್ಮೇಲೆ ನನ್ನ ಮಗಳಿಗೆ ಒಂದು ರೀಲ್ಸ್ ಕೂಡ ಮಾಡಿಸ್ಕೊಂಡ್ ಬಂದ್ವಿ. ತುಂಬಾನೇ ಚೆನ್ನಾಗಿ ಮುದ್ದಾಗಿ ಕಾಣ್ತಿದ್ದಾಳೆ ನಮ್ಮನೆ ಪುಟ್ಟ ಲಕ್ಷ್ಮಿ ಅಲ್ಲ. ನೋಡಿದ್ದೀರಾ ಈ ಒಂದು ರೀಲ್ಸ್‌ನ? ಸೊ ನೋಡಿಲ್ಲ ಅಂತ ಅಂದ್ರೆ ಜಸ್ಟ್ ರಿದ್ವಿ ಅಂತ ಹೇಳ್ಬಿಟ್ಟು ಒಂದು ಇನ್‌ಸ್ಟಾಗ್ರಾಮ್ ಪೇಜ್ ಇದೆ. ಅದ್ರಲ್ಲಿ ಹೋಗಿ ನೀವು ನೋಡ್ಕೊಂಡ್ ಬನ್ನಿ. ಸೊ ನಾವು ಚಿಕ್ಕಂದಿನಲ್ಲಿ ಮಾಡ್ಕೊಂಡ್ ಬರ್ತಿದ್ದಂತಹ ಲಕ್ಷ್ಮಿ ಈ ಒಂದು ಮಹಾಲಕ್ಷ್ಮಿ. ಸೊ ನಮ್ಮ ಅಮ್ಮ ಮನೆಯಲ್ಲಿ ಇದೇ ತರ ಸೆಲೆಬ್ರೇಟ್ ಮಾಡೋದು. ನಮ್ಮಮ್ಮ ಅಂತೂ 2 ದಿನದಿಂದನೇ ಲಕ್ಷ್ಮಿಗೆ ಕರದ ತಿಂಡಿಗಳನ್ನ ಮಾಡ್ಬೇಕಂತ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಕರ್ಜಿಕಾಯಿ, ಹಾಗೆ ಕಜ್ಜಾಯ, ಕೊಬ್ಬರಿ ಮಿಠಾಯಿ, ಸೊ ಎಲ್ಲವನ್ನು ಕೂಡ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಾದ್ರೂ ಕೂಡ ಮಾಡ್ತಾರೆ. ಸೊ ಈ ಸಲ ಅಕ್ಕ ಹೆಲ್ಪಿಗಿದ್ಲು ಅಂತ ಹೇಳಿ ಸ್ವಲ್ಪ ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ದಾರೆ. ನಮಗೂ ಇನ್ನೊಂದು 2 ಡೇಸ್ ಅಲ್ಲಿ ಬರೋವಂತಹ ಚಾನ್ಸಸ್ ಇದೆ. ಸೊ ಹಾಗೆ ನನ್ನ ಮಗಳು ಕ್ಲಾಸಲ್ಲಿ ಕನ್ನಡ ಸ್ಪೀಚ್ಗೆ ಅವಳು ನೇಮ್ ಕೊಟ್ಬಿಟ್ಟು ಬಂದಿದ್ಲು. ಅದನ್ನ ಇಲ್ಲಿ ಜಸ್ಟ್ ಟ್ರಯಲ್ ಮಾಡ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಿದ್ವಿಕಾ. ನಾನು 3ನೇ ತರಗತಿಯ ಸಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ಸೊ ಮಕ್ಕಳಿಗೆ ಕನ್ನಡ ಅನ್ನೋದು ಎಷ್ಟೊಂದು ಡಿಫಿಕಲ್ಟ್ ಆಗುತ್ತಲ್ವಾ. ನಮ್ದು ಮದರ್ ಟಂಗ್ ಕನ್ನಡನೇ ಆದ್ರೂ ಕೂಡ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದುವಂತಹ ಮಕ್ಕಳಿಗೆ ಕನ್ನಡ ಅನ್ನೋದು ಒಂಥರ ನಮ್ಗೆ ಇಂಗ್ಲಿಷ್ ಏನು ಕಬ್ಬಿಣದ ಕಡಲೆ ಅಂತ ಹೇಳ್ತಾ ಇದ್ವು, ಅದೇ ತರ ಇವ್ರಿಗೆ ಕನ್ನಡ ಅನ್ನೋದು ಒಂಥರ ತುಂಬಾ ಡಿಫಿಕಲ್ಟ್ ಆಗಿರುವಂತಹ ಸಬ್ಜೆಕ್ಟ್ ಆಗೋಗ್ಬಿಟ್ಟಿದೆ. ಸೊ ಅವ್ರದ್ದು ಪ್ರಿಪ್ರೇಷನ್ ಆಗಿ ಮನೇಲೆಲ್ಲ ಟ್ರೈ ಮಾಡಿ ಹೋಗಿ ಮಾಡಿದ್ದಾಳೆ. ನೋಡೋಣ ಅದಕ್ಕೆ ಪ್ರೈಸ್ ಬರುತ್ತಾ ಇಲ್ವಾ ಅಂತ. ನಾನು ಅದನ್ನ ಪ್ರೈಸ್ ಬಂದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಯಾವ್ಯಾವ್ದ್ರಲ್ಲೆಲ್ಲ ಈ ಸಲ ಅವಳಿಗೆ ಪ್ರೈಸಸ್ ಸಿಕ್ತು ಅಂತ ಹೇಳಿ. ಸೊ ಅವ್ರಿಗೆ ಟ್ಯಾಲೆಂಟ್ ಡೇ ನಡೀತಾ ಇರೋದ್ರಿಂದ ಸುಮಾರು ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಅದ್ರ ಬಗ್ಗೆ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಹಾಗೆ ನನ್ನ ಮಗಂದು ಕ್ಲಾಸಲ್ಲಿ ಅವ್ರದ್ದು ಕೂಡ ಆಕ್ಟಿವಿಟೀಸ್ ನಡೀತಾ ಇದೆ. ಅವನಿಗೆ ಯಾವ ಪ್ರೈಸಸ್ ಎಲ್ಲ ಬಂತು ಅಂತ ನೆಕ್ಸ್ಟ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇದಿಷ್ಟು ನನ್ನ ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.